ಪೆಟ್ಟಾಗಿ ಪ್ರಜ್ಞೆ ಕಳ್ಕೊಂಡ್ಬಿಟ್ಲು. ಏನ್ ಹೇಳ್ತಿದ್ಯಾ ಮಾವ? ಮತ್ತೆ ರಾತ್ರಿ ನಾನು ಯಾಕೆ ಎಬ್ಸ್ಲಿಲ್ಲ? ತುಂಬಾ ಟ್ರೈ ಮಾಡಿದ್ವಿ ಕಣಪ್ಪ, ನೀನೇ ಡೋರ್ ತೆಗಿಲಿಲ್ಲ. ಇವಾಗ ರಾಧಿಕಾ ಎಲ್ಲಿದ್ದಾಳೆ? ಪ್ರಿಯಾ ಮತ್ತೆ ಅಮರ್ ರಾತ್ರಿ ಸಡನ್ ಆಗಿ ಮನೆಗ್ ಬಂದಿದ್ರು. ಅವರಿಬ್ರೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಯಾವ ಹಾಸ್ಪಿಟಲ್ಗೆ? ಯಾವ್ದೋ ಸರಿ ಹಾಸ್ಪಿಟಲ್ ಅಂತೆ. ಪತಿರಾಯ್ರೆ, ಅಕ್ಕಂಗಿನ್ನೂ ಯಾಕೆ ಪ್ರಜ್ಞೆ ಬಂದಿಲ್ಲ? ಬರುತ್ತೆ ಪ್ರಿಯಾ, ಟೆನ್ಷನ್ ಮಾಡ್ಕೋಬೇಡ. ನನ್ನ ಮಗಳಿಗೆ ಏನೂ ಆಗಲ್ಲ ಅಲ್ವಾಳಿ ಅಂದ್ರೆ? ಏನಾಗಲ್ಲ ಅತ್ತೆ, ಹಾಗೇನಾದ್ರೂ ಇದ್ರೂ ಸೀರಿಯಸ್ ಟ್ರೀಟ್ಮೆಂಟ್ ಕೊಡ್ತಿದಾರಲ್ಲ, ನೀವು ಸಮಾಧಾನವಾಗಿರಿ. ಪೇಷಂಟ್ ಮುಂದೆ ಜಾಸ್ತಿ ಹೊತ್ತಿರಬಾರ್ದು, ನೀವೆಲ್ಲ ಆಚೆ ಇರಿ. ಓಕೆ ಡಾಕ್ಟರ್, ನಡೀರಿ. ಹಾಂ. ಎಕ್ಸ್ಕ್ಯೂಸ್ ಮೀ, ಹೆಡ್ ಇಂಜುರಿ ಆಗಿರೋ ಪೇಷಂಟ್ ರಾಧಿಕಾ ಎಲ್ಲಿದ್ದಾರೆ? ಸರ್ ಐಸಿಯುನಲ್ಲಿದ್ದಾರೆ. ಐಸಿಯುಲಾ? ಅಳಿಯಂದ್ರೆ ಜೆಂಟಲ್ಮ್ಯಾನ್, ಇವಾಗ ರಾಧಿಕಾ ಹೇಗಿದ್ದಾಳೆ? ಪರವಾಗಿಲ್ಲ ಕೈಲಾಶ್, ನೀವು ಹೋಗಿ ನೋಡ್ಬೋದು, ಆದರೆ ಇನ್ನೂ ಪ್ರಜ್ಞೆ ಏನೂ ಬಂದಿಲ್ಲ. ನನ್ನ ಕ್ಷಮಿಸ್ಬಿಡು ರಾಧಿಕಾ, ನಿನ್ನ ಈ ಪರಿಸ್ಥಿತಿಗೆ ನನ್ನ ಮೂರ್ಖತನನೇ ಕಾರಣ. ಹಾಳಾದ ಕೋಪದಿಂದ ನಿನ್ನ ತಲೆಗೆ ಹೀಗೆ ಏಟಾಗೋ ಹಾಗಾಯ್ತು. ರಾತ್ರಿ ನಿನಗೆ ಹೀಗಾಗಿದೆ ಅಂತ ನನಗೆ ಗೊತ್ತಾಗದೇ ಇರೋಂತಹ ಸ್ಥಿತಿಲಿದ್ದೆ ನಾನು. ನಿನ್ನ ಹೀಗೆ ನೋಡಿದ್ರೆ ನಾನು ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ರಾಧಿಕಾ. ಕೈಲಾಶ್, ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ, ನಡಿ. ನನ್ನಿಂದನೇ ಹೀಗಾಗಿತ್ತು ಅಮರ್. ಕೋಪದ ಕೈಗೆ ಬುದ್ಧಿ ಕೊಟ್ಟು ರಾಧಿಕಾನ ನಾನೇ ತಳ್ಳಿದ್ದು. ಅವಳು ಪ್ರಜ್ಞೆ ಇಲ್ಲದೆ ಹೀಗೆ ಮಲಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ರಿಲ್ಯಾಕ್ಸ್ ಕೈಲಾಶ್, ಡೋಂಟ್ ವರಿ. ಮಾಡೋದೆಲ್ಲ ಮಾಡಿ ಇವಾಗ ಬೇಜಾರಾಗ್ತಿದ್ಯಾ ಸಾಹೇಬ್ರೆ? ಅಷ್ಟಕ್ಕೂ ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನಮ್ಮಪ್ಪ ಇಲ್ಲ ಅಂದ್ ಮಾತ್ರಕ್ಕೆ ನಮ್ಮ ಅಕ್ಕನ ಹೇಗ್ ಬೇಕೋ ಹಾಗೆ ನಡೆಸ್ಕೋಬಹುದು ಅನ್ಕೊಂಡಿದ್ದೀರಾ? ನಮ್ಮ ಅಕ್ಕನ ಜೊತೆ ನಾವಿದ್ದೀವಿ. ಇಷ್ಟ ಬಂದಾಗೆಲ್ಲ ಮಾಡಿದ್ರೆ ಸುಮ್ಮನಿರಲ್ಲ. ಪ್ರಿಯಾ, ಬಾವನ ಹತ್ರ ಹೀಗ ಮಾತಾಡೋದು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವೆಲ್ಲ ಸುಮ್ಮನೆ ಇರೋದಕ್ಕೆ ಸಾಹೇಬ್ರು ಈ ತರ ಆಡ್ತಿರೋದು. ಭಾವ, ನೀವ್ ಮಾಡಿದ್ ಸರಿನಾ? ರಾತ್ರಿ ತಲೆಗೆ ಏಟ್ ಬಿದ್ದು ಅಷ್ಟೊಂದು ರಕ್ತ ಹೋಗ್ತಿದ್ರು. ನಮ್ಮ ಅಕ್ಕ ಪ್ರಜ್ಞೆ ತಪ್ಪಿ ಅನಾಥವಾಗಿ ಹಾಗೆ ಬಿದ್ದಿದ್ಲು.
ಸಮಯಕ್ಕೆ ನಾನು ನಮ್ಮ ಯಜಮಾನ್ರು ಅಲ್ಲಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ನಾವು ಹಾಸ್ಪಿಟಲ್ಗೆ ಸರಿಯಾದ ಸಮಯಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ಅವಳು ಜೀವಂತವಾಗಿದ್ದಾಳೆ. ಇಲ್ಲ ಅಂದಿದ್ರೆ ನಮ್ಮ ಅಕ್ಕನ ಗತಿ ಏನಾಗ್ತಿತ್ತು? ಅಲ್ಲ, ಅಷ್ಟ್ ಸಲ ಬಾಗ್ಲು ತಟ್ಟಿದ್ರು ಯಾಕೆ ತೆಗಿಲಿಲ್ಲ? ಪ್ರಿಯಾ, ಏನಿದು? ನಿನ್ ಕೋಪನ್ ಕಂಟ್ರೋಲ್ ಮಾಡ್ಕೋ. ಆಗಿದೇನೋ ಆಗೋಯ್ತು. ಅಷ್ಟಕ್ಕೂ ಅವರಿಬ್ರು ಗಂಡ ಹೆಂಡತಿ, ಅವ್ರ ಮಧ್ಯೆ 1000 ಇರುತ್ತೆ. ಅದಕ್ಕೆಲ್ಲ ನೀನ್ ತಲೆ ಹಾಕೋದು ಸರಿಯಲ್ಲ. ನೀವು ಗಂಡಸ್ರೇ ಅಲ್ವಾ, ಅದಕ್ಕೆ ಸಾಹೇಬ್ರನ್ ವಹಿಸ್ಕೊಂಡ್ ಬರ್ತಿದ್ದೀರಾ. ಪ್ರಿಯಾ, ಏನಾಗಿದ್ಯಾ ನಿನ್ಗೆ? ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಾನು ಹೀಗೆ ಮಾತಾಡ್ತೀನಮ್ಮ. ನಮ್ಮ ಅಕ್ಕನ ಕಷ್ಟ ಬಂದಿರೋದಕ್ಕೆ ಯಾರ್ ಕಾರಣ ಆದ್ರೂ ಸರಿ, ನಾನು ಹೀಗೆ ಮಾತಾಡ್ತೀನಿ. ಸಾರಿ ಪ್ರಿಯಾ, ತಪ್ಪೆಲ್ಲ ನಂದೆ. ಆದ್ರೆ ನಾನು ಬೇಕಂತ ಹೀಗೆಲ್ಲ ಮಾಡಲಿಲ್ಲ. ಅವಾಗ ಸಂದರ್ಭ. ನೀವೇನ್ ಹೇಳಿದ್ರು ನಾನು ಕೇಳಲ್ಲ. ನಮ್ಮಪ್ಪ ನಮ್ಮ ಅಕ್ಕನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ನೀವು ಕೂಡ ಹಾಗೆ ನೋಡ್ಕೋತೀರ ಅಂತ ನಂಬಿ ನಿಮ್ಮ ಕೊಟ್ಟು ಮದ್ವೆ ಮಾಡಿದ್ವಿ. ಅಷ್ಟಕ್ಕೂ ನಮ್ಮ ಅಕ್ಕನ ಮದ್ವೆ ಆಗಿರೋದೇ ನಿಮ್ಮ ಅದೃಷ್ಟ. ಪ್ರಿಯಾ, ರಾಧಿಕಾ, ಅಮ್ಮ ರಾಧಿಕಾ,